ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪಿರಿಚುಯಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರರಾಸದ ಬಗ್ಗೆನೂ ನಾವು ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ, ಸ್ನೇಹಿತರೆ, ನೀವು ಯಾರನ್ನಾದರೂ ಮಾತಾಡಿಸ್ಬೇಕು ಅಂತ ಇದ್ದರೆ, ಆ ವ್ಯಕ್ತಿ ಕಾಲ್ ಮಾಡಿಲ್ಲ ಅಂದರೆ, ಅವರು ದೂರ ಆಗಿದ್ದು ನಿಮಗೆ ಕಾಲ್ ಮಾಡಿಲ್ಲ ಅಂದರೆ, ಅವರು ನಿಮ್ಮ ಹತ್ರ ಮಾತಾಡೋ ಹಾಗೆ ಮಾಡ್ಬೋದು. ಸ್ನೇಹಿತರೆ, ಇದು ಒಂದು ಸಿಂಪಲ್ ಆಗಿರುವಂಥ, ವಿಶೇಷವಾಗಿರುವಂಥ, ಪವರ್ಫುಲ್ ಆಗಿರುವಂಥ ತಂತ್ರ. ಇದನ್ನು ನೀವು ಕಂಟಿನ್ಯೂಸ್ ಆಗಿ ನಾನು ಎಷ್ಟು ದಿನ ಹೇಳ್ತೀನಿ ಅಷ್ಟು ದಿನ ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಬನ್ನಿ. ಸ್ನೇಹಿತರೆ, ಇದು ಎಷ್ಟು ಪವರ್ಫುಲ್ ಅಂದರೆ, ನೀವು ಇಷ್ಟಪಡುವಂಥ ವ್ಯಕ್ತಿ ಯಾರೇ ಆಗಿರಲಿ, ಯಾವುದೇ ವಿಷಯಕ್ಕಾಗಲಿ, ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ನೀವು ಅಂದ್ಕೊಂಡ್ಮೇಲೆ ಅವ್ರು ಮಾಡಲೇಬೇಕು. ಸರಿನಾ ಸ್ನೇಹಿತರೆ? ಖಂಡಿತವಾಗ್ಲೂ ಸುಮ್ಮನೆ ಮ್ಯಾಜಿಕ್ ಹಾಗೆ ಹೀಗೆ ಅಂತ ಬೈಕೋಬೇಡಿ. ಮ್ಯಾಜಿಕ್ ಗೀಜಿಕ್ ಅಂತ ಏನೂ ಇಲ್ಲ. ಆದರೆ ನೀವು ಶ್ರದ್ಧೆಯಿಂದ, ನಂಬಿಕೆಯಿಂದ ಮಾಡಿದ್ರೆ ಏನು ಬೇಕಾದರೂ ಮ್ಯಾಜಿಕ್ ಮಾಡ್ಬೋದು. ಸರಿನಾ ಸ್ನೇಹಿತರೆ? ಏನು ಅಂತಂದರೆ, ಇದನ್ನು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ವಿಷಯಕ್ಕೆ ಬಳಸ್ಬೋದು ಅಂತಂದರೆ, ಸ್ನೇಹಿತರೆ, ನೀವು ಇಷ್ಟಪಡುವಂಥ ವ್ಯಕ್ತಿ ಕೋಪ, ಬೇಜಾರು ಏನಾದರೂ ಮಾಡಿಕೊಂಡು ದೂರ ಆಗಿರ್ತಾರ, ಅವರು ನಿಮಗೆ ಫೋನ್ ಮಾಡಿಲ್ವಾ, ಅವರು ನಿಮ್ಮ ಜೊತೆ ಮಾತಾಡಬೇಕಾ, ನೀವು ಈ ಸಿಂಪಲ್ ಆಗಿರೋ ಟೆಕ್ನಿಕನ್ನು ಬಳಸ್ಬೋದು. ನೀವು ನಿಮ್ಮ ಸಂಬಂಧಿಕರನ್ನು ಆಕರ್ಷಣೆ ಮಾಡಬೇಕಾ, ಯಾರಾದರೂ ನಿಮ್ಮನ್ನು ತಿರುಗಿ ನೋಡೋ ಹಾಗೆ ಮಾಡಬೇಕಾ, ಆ ವ್ಯಕ್ತಿ ಜೊತೆಲಿ ನೀವು ಮಾತಾಡೋ ಹಾಗೆ ಮಾಡಬೇಕಾ, ನೀವು ಈ ಟೆಕ್ನಿಕನ್ನು ಬಳಸ್ಬೋದು. ಸ್ನೇಹಿತರೆ, ನೀವು ಆಕರ್ಷಣೆಯನ್ನು ಬಲಪಡಿಸ್ಬೋದು, ಆಕರ್ಷಣೆ ಗಟ್ಟಿ ಮಾಡ್ಬೋದು. ನೀವು ಒಳ್ಳೆಯ ಸಂಬಂಧವನ್ನು, ಪ್ರೀತಿ, ಸ್ನೇಹ ಸಂಬಂಧವನ್ನು ನೀವು ಗಟ್ಟಿಯಾಗಿ ಬಲ ಇರುವಂತೆ ನೀವು ಮಾಡ್ಬೋದು. ತುಂಬ ಸ್ಟ್ರಾಂಗಾಗಿ ಅವರು ನಿಮ್ಮ ಜೊತೆಯಲ್ಲಿ ಯಾವಾಗಲೂ ನಿಂತ್ಕೊಳ್ಳೋ ಹಾಗೆ, ನೀವು ನಿಮ್ಮ ಪ್ರೀತಿಯನ್ನಾಗಲಿ ಫ್ರೆಂಡ್ಶಿಪ್ನಲ್ಲಾಗಲಿ ಆಕರ್ಷಣೆಯನ್ನು ನೀವು ಇದರಿಂದ ತರ್ಬೋದು. ಅವರು ಎಂಥವರೇ ಆಗಿರಲಿ, ಅವರು ನಿಮ್ಮ ಜೊತೆಲಿ ಮತ್ತೆ ಮಾತಾಡೋ ಹಾಗೆ ಇದು ಪ್ರೇರೇಪಣೆ ಮಾಡುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಸಂಬಂಧಗಳಿರ್ತವೆ ಗೊತ್ತಾ. ಏನು ಅಂತಂದರೆ, ಇಬ್ಬರು ಚೆನ್ನಾಗಿರ್ತಾರೆ, ಇಬ್ಬರು ಮಾತಾಡ್ತಾರೆ, ಅವರಿಬ್ಬರ ರಿಲೇಷನ್ಶಿಪ್ ಏನು ಅನ್ನೋದು ಅವ್ರಿಗೆ ಅರ್ಥ ಇರಲ್ಲ. ಅದು ಅಲ್ಲದೆ ಅವ್ರ ಪ್ರೀತಿ ಸ್ನೇಹ ಮನಸ್ಸಲ್ಲಿ ಇದ್ರೂ ಆ ಸ್ನೇಹ ಪ್ರೀತಿ ಏನು ಅನ್ನೋದು ಆ ಸಂಬಂಧಗಳಲ್ಲಿ ಸರಿಯಾಗಿ ಅರ್ಥನೇ ಇರೋದಿಲ್ಲ. ಆ ಥರ ಸಂದರ್ಭಗಳಲ್ಲೂ ಕೂಡ, ಆ ಥರ ರಿಲೇಷನ್ಶಿಪ್ಪಲ್ಲೂ ಕೂಡ ನೀವು ಯಾವುದೇ ಥರದ ಅಂದರೆ ಅದು ಏನು, ಅದು ಯಾವ ಥರ, ಅದು ಪ್ರೀತಿನ, ಸ್ನೇಹನ, ಅದು ಏನು ಅನ್ನೋದನ್ನ ನಿಮಗೆ ಸ್ಪಷ್ಟವಾಗಿ ತಿಳಿಯೋ ಹಾಗೆ ಇದು ಮಾಡುತ್ತೆ. ಸರಿನಾ ಸ್ನೇಹಿತರೆ? ನೀವು ಯಾರನ್ನೇ ಮಾತಾಡಿಸ್ಬೇಕು ಅಂದರೂ, ಯಾವುದೇ ವಿಷಯಕ್ಕಾಗಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದರೆ, ಖಂಡಿತ ಈ ಟೆಕ್ನಿಕನ್ನು ನೀವು ಬಳಸ್ಬೋದು. ಸ್ನೇಹಿತರೆ, ಈ ಟೆಕ್ನಿಕನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಆಯಿತಾ? ಮತ್ತೆ ಸ್ಕಿಪ್ ಮಾಡಿಬಿಟ್ಟು ಮೇಡಮ್ ಅದೇನು ಇದೇನು ಅದೇ ಸಲ ಹೇಳಬೇಕು ಇದೇ ಸಲ ಹೇಳಬೇಕು ಅದೆಲ್ಲ ಏನೂ ಹೇಳೋಂಗಿಲ್ಲ. ಸರಿನಾ? ಕರೆಕ್ಟಾಗಿ ವಿಡಿಯೋನ ನೀಟಾಗಿ ಫಾಲೋ ಮಾಡಿ, ನೀಟಾಗಿ ನೋಡಿ. ಸರಿನಾ ಸ್ನೇಹಿತರೆ? ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅಂತದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಈ ತಂತ್ರವನ್ನು ಯಾವ ದಿನ ಮಾಡಬೇಕು? ಇದನ್ನು ಶುಕ್ರವಾರ, ಸೋಮವಾರ, ಮಂಗಳವಾರದಲ್ಲಿ ನೀವು ಶುರು ಮಾಡ್ಬೋದು. ಸ್ನೇಹಿತರೆ, ಈ ತಂತ್ರವನ್ನು ಯಾವ ಟೈಮಲ್ಲಿ ಮಾಡಬೇಕು ಅಂದರೆ, ಸ್ನೇಹಿತರೆ, ಇದನ್ನು ಬೆಳಗ್ಗೆ 6:30 7:30 ಒಳಗೆ ನೀವು ಇದನ್ನು ಮಾಡಬೇಕಾಗತ್ತೆ. ಸ್ನೇಹಿತರೆ, ಪೂರ್ತಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬೆಳಗ್ಗೆ ಮಾಡೋಕ್ಕಾಗಲ್ಲ, ಮಧ್ಯಾಹ್ನ ಮಾಡೋಕ್ಕಾಗಲ್ಲ, ರಾತ್ರಿ ಮಾತ್ರ ಮಾಡ್ತೀನಿ ಅನ್ನೋರಿಗೆ ಹೇಳ್ತೀನಿ. ಈಗ ಈ ತಂತ್ರನ ನೀವು ಹೇಗೆ ಮಾಡಬೇಕು ಅಂತಂದರೆ, ದಿನಕ್ಕೆ 3 ಸಲ ಮಾಡಬೇಕು ಆಯಿತಾ? ನೀವು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ನೀವು ಇದನ್ನು 3 ಸಲ ಮಾಡಬೇಕು. ಸರಿನಾ? ಏನು ಅಂತಂದರೆ, ಬೆಳಗ್ಗೆ 6:30 7:30 ಒಳಗೆ ನೀವೇನು ಮಾಡಬೇಕು ಅಂದರೆ, ಹೇಗೆ ಮಾಡಬೇಕು ಅಂದರೆ ಅದನ್ನು ಕೂಡ ನೀಟಾಗಿ ಹೇಳ್ಬಿಡ್ತೀನಿ ಕೇಳಿ. ಅಂದರೆ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ಬಿಡ್ತೀನಿ ಕೇಳಿ. ಇದಕ್ಕೆ ಒಂದು ದಿನಕ್ಕೆ 3 ಲವಂಗ ಬೇಕು ಆಯಿತಾ? ಒನ್ ಟೈಮ್ಗೆ ಒಂದೇ ಲವಂಗ, 3 ಲವಂಗ, ಒಂದು ಪೇಪರು, ಅವರ ಹೆಸರನ್ನ ಮತ್ತು ನಿಮ್ಮ ಹೆಸರನ್ನ ಬರೆದಿರೋ ಅಂಥ ಪೇಪರ್ ಆಯಿತಾ? ಒಂದು ಪುಟ್ಟ ಬ್ಯಾಗ್ ಅಂದರೆ ಒಂದು, ಈಗ ಗೋಲ್ಡನ್ ಕಲರಲ್ಲಿ ಬ್ಯಾಗ್ಗಳು ಬರ್ತವೆ ಗೊತ್ತಾ? ಈ ಮುಸ್ಲಿಮ್ಗಳು ಮದುವೆಗಳ ಟೈಮಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿರ್ತಾರೆ ಗೊತ್ತಾ? ಈಗ ತಾಂಬೂಲ ಕೊಡ್ತೀವಲ್ಲ, ಆ ರೀತಿ ಗೋಲ್ಡನ್ ಕವರ್ ಇಲ್ಲ ಬ್ಯಾಗ್ ಸಿಕ್ಕಿದ್ರೂ ಪರವಾಗಿಲ್ಲ. ಇಲ್ಲ ಸಿಕ್ಕಲಿಲ್ಲ ಅಂತಂದರೆ ಒಂದು ನ್ಯೂಸ್ ಪೇಪರನ್ನು ತಗೊಳ್ಳಿ ಆಯಿತಾ? ನ್ಯೂಸ್ ಪೇಪರನ್ನೇ ನೀವು ಇದನ್ನು ಬಳಸ್ಬೋದು. ಬೆಳಗ್ಗೆ ಏನು ಮಾಡ್ತೀರಾ, ಬೆಳಗ್ಗೆ ನೀವು ಒಂದು ಪೇಪರಲ್ಲಿ ಕೆಂಪು ಪೆನ್ನಲ್ಲಿ ಅವರ ಹೆಸರು ಪ್ಲಸ್ ನಿಮ್ಮ ಹೆಸರನ್ನು, ಪೂರ್ತಿ ಹೆಸರು ಬರೀರಿ. ಪೂರ್ತಿ ಹೆಸರನ್ನ ಬರೆದಿರ್ತೀರ, ಬರೆದ್ಬಿಟ್ಟು ಪೇಪರನ್ನು ಕೆಳಗಡೆ ಇಟ್ಟಿರ್ತೀರ. ಒಂದೇ ಒಂದು ಲವಂಗ ತಗೊಳ್ಳಿ, ಬೆಳಗ್ಗೆ ಮಾತ್ರ ಒಂದು ಲವಂಗ ತಗೊಂಡು ನೀವು ಅದನ್ನು ಕೈಯಲ್ಲಿ ಹಿಡ್ಕೊತೀರ. ಹಿಡ್ಕೊಂಡು
ನೀವು ಪ್ರೀತಿಯಿಂದನೇ ಮಾಡಬೇಕು. ಯಾವುದೇ ಥರದ ಟೆನ್ಷನ್ ಕೋಪ ಎಲ್ಲ ಇಟ್ಕೊಳಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ. ಆಮೇಲೆ ರಿಸಲ್ಟ್ ಬರಲಿಲ್ಲ ಅಂದರೆ ನನಗೆ ಕೇಳೋಂಗಿಲ್ಲ, ಸರಿನಾ? ಕರೆಕ್ಟಾಗಿ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ನೀವು ಒಂದು ಪೇಪರಲ್ಲಿ ಇಬ್ಬರ ಹೆಸರನ್ನ ಬರೆದಿರ್ತೀರ, ಆಯಿತಾ? ನೀವು ಅದ್ರ ಜೊತೆಗೆ ಅವರು ನಮಗೆ ಫೋನ್ ಮಾಡಬೇಕು, ನೀನು ನನಗೆ ಫೋನ್ ಮಾಡಬೇಕು ಅಂತ ಬೇಕಾದರೂ ಬರಿಬೋದು. ಇಲ್ಲ ಅಂತಂದರೆ ಬರೀ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮಿಬ್ಬರ ಹೆಸರನ್ನ ಅಷ್ಟೇ ಬರೆದ್ಬಿಟ್ಟು ಆ ಲವಂಗವನ್ನು ಕೈಯಲ್ಲಿ ಹಿಡ್ಕೊಂಡು ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಹೇಗೆ ಅಂತಂದರೆ ನೀವು ಪಕ್ಕದಲ್ಲಿ ಒಂದು ಫೋನನ್ನು ಇಟ್ಕೊಳ್ಳಿ, ಆಯಿತಾ? ಫೋನನ್ನು ಸೈಲೆಂಟಲ್ಲಿ ಇಟ್ಕೊಳ್ಳಿ. ಫೋನನ್ನು ಕೂಡ ನಿಮ್ಮ ಪಕ್ಕದಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಫೋನ್ಗೆ ಅವರು ನಿಮ್ಮ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನೀವು ಖುಷಿಯಾಗಿರೋ ಹಾಗೆ ನೀವು ಕಲ್ಪನೆ ಮಾಡ್ಕೋಬೇಕಾಗತ್ತೆ, ಆಯಿತಾ? ಲವಂಗವನ್ನು ಕೈಲಿ ಹಿಡ್ಕೊಂಡು ಕಲ್ಪನೆ ಮಾಡ್ಕೊಳ್ಳಿ. ಅವರ ಹೆಸರನ್ನ ಈಗ ಅವರು ನಿಮಗೆ ಫೋನ್ ಮಾಡೋ ಹಾಗೆ ನೀವು ಕಲ್ಪನೆ ಮಾಡಿಕೊಂಡು ಅವರ ಹೆಸರನ್ನು ಕೂಡ 21 ಸಲ ಹೇಳಿ, ಆಯಿತಾ? 9 ಸಲನೋ 21 ಸಲನೋ ಹೇಳಿ, ಕಣ್ಮುಚ್ಕೊಂಡು ಅವರ ಹೆಸರನ್ನ ಹೇಳಿಬಿಟ್ಟು ಈಗ ನಾನು ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ. ಆ ಮಂತ್ರವನ್ನು 21ರಿಂದ 51 ಸಲ ಹೇಳಿ, ಆಯಿತಾ? ಮಂತ್ರ ಹೀಗಿದೆ ಸ್ನೇಹಿತರೆ, ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ಆ ವ್ಯಕ್ತಿಯ ಹೆಸರು ಸರ್ವ ಸಂಪರ್ಕ ಸಮರ್ಪಯಾಮಿ ಪ್ರಣಮ್ಯಾಮಿ ತ್ವಾಂ ಕರೋಮಿಹಿ ಓಂ ಶಾಂತಿ 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 ಹೇಳ್ತಾ ಪ್ರಾಕ್ಟೀಸ್ ಆಗಿಬಿಡುತ್ತೆ, ಸರಿನಾ? ಆಯಿತಾ? ಇದನ್ನು ನೀವು 51 ಸಲ ಕಲ್ಪನೆ ಮಾಡ್ಕೊಂಡು ಹೇಳಿ. ಅವರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ, ಈ ರೀತಿಯಲ್ಲಿ ನೀವು ಕಲ್ಪನೆ ಮಾಡಿಕೊಂಡು ಮಂತ್ರವನ್ನು ಹೇಳಿ, ಆಯಿತಾ? ಹೇಳಿಬಿಟ್ಟು ಒಂದು 5 ನಿಮಿಷ ವಿಜುವಲೈಸ್ ಮಾಡಿ. ಮತ್ತೆ ವಿಜುವಲೈಸ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ, ಆ ಪೇಪರ್ ಇರುತ್ತಲ್ಲ, ಆ ಪೇಪರು ಮತ್ತು ಈ ಲವಂಗವನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿಬಿಟ್ಟು ಆ ನ್ಯೂಸ್ ಪೇಪರ್ ಒಳಗಡೆ, ಇಲ್ಲಾಂದರೆ ಒಂದು ಬ್ಯಾಗ್ ಇರುತ್ತೆ ಹೇಳಿದ್ನಲ್ಲ, ಒಂದು ಬ್ಯಾಗನ್ನು ನೀವು ಅದರೊಳಗಡೆ ಹಾಕಿ ಕಟ್ಟಿ ಇಟ್ಬಿಡಿ, ಆಯಿತಾ? ಕಟ್ಟಿ ದೇವ್ರ ಮನೇಲೋ ಇಲ್ಲ ಎಲ್ಲಾದರೂ ಒಂದು ಕಡೆ ಸೇಫ್ ಆಗಿರೋ ಜಾಗದಲ್ಲಿ ಇಡಿ, ಆಯಿತಾ? ನೀವು ಬೆಳಗ್ಗೆ ಒಂದು ಸಲ ಮಾಡ್ತೀರಾ, ಮಧ್ಯಾಹ್ನ ಏನು ಮಾಡ್ತೀರಾ, ಮಧ್ಯಾಹ್ನ 1 ಗಂಟೆ 2 ಗಂಟೆ ಯಾವ ಟೈಮಲ್ಲಾದರೂ ಸರಿ, ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ಮತ್ತೆ ಒಂದು ಲವಂಗ ತೊಗೊಳ್ಳಿ, ಮತ್ತೆ ಇನ್ನೊಂದು ಲವಂಗ, ಬೇರೆ ಲವಂಗ ತೊಗೋಬೇಕು. ಬೇರೆ ಲವಂಗ ತೊಗೊಳ್ಳಿ, ವಿಜುವಲೈಸ್ ಮಾಡಿ ಮಂತ್ರವನ್ನು ಮನಸ್ಸಲ್ಲಿ ಹಾಗೆ ಹೇಳ್ಕೊಳ್ಳಿ. ಮಂತ್ರ ಹೇಳ್ಕೊಳಕ್ಕಾಗಲಿಲ್ಲ ಅಂದರೂ 51 ಸಲ ಹೇಳೋಕ್ಕಾಗಲಿಲ್ಲ ಅಂದರೂ 21 ಸಲ ಹೇಳ್ಕೊಳ್ಳಿ, ಆಯಿತಾ? ಮತ್ತೆ ಮಂತ್ರವನ್ನು 21 ಸಲ ಹೇಳ್ಕೊಂಡು ಮತ್ತೆ ಆ ಲವಂಗ ಮೊದಲನೇ ಸಲ ಬೆಳಗ್ಗೆ ಹಾಕಿರ್ತಿರಲ್ಲ ಲವಂಗ ಪೇಪರು, ಅದ್ರ ಜೊತೆಗೆ 2ನೇ ಲವಂಗವನ್ನು ಹಾಕಿ ಮತ್ತೆ ರಾತ್ರಿ ಕೂಡ 8 ಗಂಟೆ ಮೇಲೆ ರಾತ್ರಿ 10 ಗಂಟೆ ಒಳಗಡೆ ನೀವು ಮತ್ತೆ ಈ ತಂತ್ರವನ್ನು ಮಾಡಿ. ಅಂದರೆ ಬರೀ ಲವಂಗವನ್ನು ತಗೊಂಡು ಬೇರೆ ಲವಂಗವನ್ನು ತಗೊಂಡು ಮತ್ತೆ ಮಂತ್ರ ಹೇಳಿ ವಿಜುವಲೈಸ್ ಮಾಡಿ ಕಲ್ಪನೆ ಮಾಡಿಕೊಂಡು ಅವ್ರು ನಿಮಗೆ ಫೋನ್ ಮಾಡ್ತಾ ಇರೋ ಥರ ವಿಜುವಲೈಸ್ ಮಾಡಿಕೊಂಡು ನೀವೇನು ಮಾಡ್ತೀರಾ, ಮತ್ತೆ ಆ ಲವಂಗನೂ ಕೂಡ ಬೆಳಗ್ಗೆ ಕಟ್ಟಿ ಇಟ್ಟಿರ್ತೀರಲ್ಲ, ಬೆಳಗ್ಗೆ ಮಧ್ಯಾಹ್ನ ಅದೇ ಲವಂಗದೊಳಗಡೆನೆ ಈ ಲವಂಗವನ್ನು ಹಾಕ್ಬಿಡಿ, ಆಯಿತಾ? 3 ಹಾಕಿರೋ ಲವಂಗದ ಗಂಟನ್ನು ಒಂದು ಕಡೆ ಸೇಫಾಗಿ ಎತ್ತಿಡಿ. ಹೊರಗಡೆ ಡ್ಯೂಟಿಗೆ ಹೋಗೋರು ಜೊತೆಲಿ ತೊಗೊಂಡು ಹೋಗಿ ಸೇಫಾಗಿ ಒಂದು ಕಡೆ ಇಡಿ, ಆಯಿತಾ? ಮತ್ತೆ ಮನೆಗೆ ತೊಗೊಂಡು ಬಂದು ಅದನ್ನು ನಿಮ್ಮ ಮನೆ, ದೇವ್ರ ಮನೆ, ವಾರ್ಡ್ರೋಬ್ ಎಲ್ಲರೂ ಸರಿ ಸೇಫಾಗಿ ಎತ್ತಿಡಿ, ಆಯಿತಾ? ಹಾಗೆ ಮಾಡಿ ಮೊದಲನೇ ದಿನದ 1 ಗಂಟು, ಮತ್ತೆ ಎರಡನೇ ದಿನದ ಮತ್ತೆ 1 ಗಂಟು, ಆ ಥರ 2ನೇ ದಿನ 3 ಲವಂಗ, 3ನೇ ದಿನ 3 ಲವಂಗ, 3 ಟೈಮಲ್ಲಿ ಮಾಡಿದ್ರೆ ಪವರ್ಫುಲ್ ಆಗಿರುತ್ತೆ, ರಿಸಲ್ಟ್ ಬೇಗ ಬರುತ್ತೆ. ಸ್ನೇಹಿತರೆ, ಇದನ್ನು ಎಷ್ಟು ದಿನ ಮಾಡಬೇಕು? 7 ದಿನ ಮಾಡಬೇಕು, ಆಯಿತಾ? 7 ದಿನ ಮಾಡಬೇಕು. ಇದನ್ನು ನೀವು ಕಂಡೀಷನ್ ಆಗಿ ನೀವು 7 ದಿನದ ಒಳಗಡೆ ರಿಸಲ್ಟ್ ಬರೋ ಚಾನ್ಸ್ ಇದೆ. 3 ಟೈಮ್ ಮಾಡಿದ್ರೆ, ಸರಿನಾ? 3 ಟೈಮ್ ವಿಜುವಲೈಸ್ ಮಾಡಿ 3 ಸಲ ಲವಂಗಗಳಿಗೆ ಹೇಳ್ಕೊಂಡು ಪ್ರತಿದಿನ ಒಂದು ದಿನಕ್ಕೆ 3 ಸಲ ಮಾಡಿಬಿಟ್ಟು ಆ ಗಂಟೊಳಗಡೆ ಹಾಕಿಬಿಟ್ಟು ನೀವು ಪ್ರತಿದಿನದ ಲವಂಗಗಳನ್ನು ಎತ್ತಿ ಸೇಫಾಗಿ ಇಡಿ. 7 ದಿನ ಮಾಡಬೇಕು. ನೀವು 1 ಟೈಮಲ್ಲಿ ಮಾಡಬೇಕು. ಏನು ಮಾಡಬೇಕು? ಬೆಳಗ್ಗೆ ಮಾಡೋಕ್ಕಾಗಲ್ಲ, ಮಧ್ಯಾಹ್ನನೂ ಮಾಡೋಕ್ಕಾಗಲ್ಲ, ರಾತ್ರಿ ಮಾತ್ರ ಮಾಡ್ತೀನಿ ಅನ್ನೋರಿಗೆ ಏನು ಮಾಡಬೇಕು ಅಂದರೆ, ಇದು ಮಾಡ್ಬೋದು, ರಾತ್ರಿ ಹೊತ್ತು ಈ ತಂತ್ರವನ್ನು ಮಾಡ್ಬೋದು, ಆದರೆ ಸ್ವಲ್ಪ ಲೇಟ್ ಆಗುತ್ತೆ, ಆಯಿತಾ? 3 ಟೈಮು ಮಾಡುವಷ್ಟು ಪವರ್ ಇರೋದಿಲ್ಲ, ಆದರೆ ಪ್ರಯತ್ನ ಮಾಡಿ, ಆಯಿತಾ? ಪ್ರಯತ್ನ ಮಾಡಿ. ನೆನಪಿರಲಿ, ಪ್ರತಿದಿನ 3 ಹೊಸ ಲವಂಗ ಪ್ರತಿದಿನ ಹೊಸ ಪೇಪರಲ್ಲಿ ಬರೆದು ಹಾಕಬೇಕು, ಸರಿನಾ? ಅಂದರೆ ಪ್ರತಿದಿನ ಹೊಸ ಗಂಟನ್ನೇ ಮಾಡಬೇಕು. ಶ್ರದ್ಧೆ, ನಂಬಿಕೆ, ಪ್ರೀತಿ ಮುಂದೆ ಬೇರೆ ಯಾವುದೂ ದೊಡ್ಡದಲ್ಲ. ಪ್ರಯತ್ನ ಮಾಡಿ 7 ದಿನ ಮಾಡಿ. ರಿಸಲ್ಟ್ ಏನಾದ್ರು ಬರಲಿಲ್ಲ ಅಂದರೆ ರಿಸಲ್ಟ್ ಲೇಟ್ ಆದರೆ ಕಂಟಿನ್ಯೂ ಮಾಡಿ, ರಿಸಲ್ಟ್ ಬರೋವರೆಗೂ ಮಾಡೋದನ್ನ ನಿಲ್ಲಿಸ್ಬೇಡಿ, ಸರಿನಾ? ರಿಸಲ್ಟ್ ಬಂದ ಮೇಲೆ ನೀವೇನು ಮಾಡ್ತೀರಾ, ಎಲ್ಲವನ್ನು ಸೇರಿಸಿ 7 ದಿನದ ಲವಂಗದ ಗಂಟುಗಳನ್ನು, ಲವಂಗದ ಗಂಟುಗಳನ್ನು ಸೇರಿಸ್ಬಿಟ್ಟು ಯಾವುದಾದ್ರೂ ಹರಿಯೋ ನದಿಗೆ
ಎಲ್ಲವನ್ನ ಬಿಚ್ಚಿಬಿಟ್ಟು ಹರಿಯೋ ನದಿಗೆ ಅಥವಾ ಭೂಮಿ ಒಳಗಡೆ ಮಣ್ಣು ತೆಗೆದು ಹೂತಾಕ್ಬಿಡಿ ಆಯಿತಾ. ಹೂತಾಕ್ಬೇಕಾದ್ರೂ ನೀವು ಮನಸ್ಸಿನಲ್ಲಿ ಈ ಕೆಲಸ ಆಗಿದೆ ಅನ್ನೋ ಖುಷಿನಲ್ಲಿ ಥ್ಯಾಂಕ್ಸ್ ಹೇಳ್ಕೊಂಡು ನೀವು ಆ ಕೆಲಸವನ್ನು ಮಾಡಬೇಕು. ಮನಸ್ಸಲ್ಲಿ ಹೇಳಿ ಓಂ ಶಾಂತಿ ಶಾಂತಿ ಶಾಂತಿ, ಖುಷಿಯಿಂದ ಹೇಳಿ. ಅವರು ನಿಮಗೆ ಫೋನ್ ಮಾಡಿದ್ದಾರೆ, ಅವ್ರು ನಿಮ್ಮ ಜೊತೆ ಮಾತಾಡಿದ್ದಾರೆ ಅಂತ ಪ್ರೀತಿಯಿಂದ ಹೇಳಿ. 7 ದಿನ ಮಾಡಿ, ಆಗಲಿಲ್ಲ ಅಂದರೆ ಹೇಳ್ತಾರದು 7 ದಿನದೊಳಗೆ ರಿಸಲ್ಟ್ ಬಂದರೆ ನಿಲ್ಲಿಸಿ ಈ ಕೆಲಸ ಮಾಡಿ, ಇಲ್ಲ ಅಂದರೆ 11 ದಿನ ಕಂಟಿನ್ಯೂಸ್ ಆಗಿ ಮಾಡಿ ಆಯಿತಾ. ಸ್ನೇಹಿತರೆ, ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ಫೋನ್ ಬಂದೇ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇಟ್ಕೊಂಡು ಮಾಡಿ. ಅಯ್ಯೋ ಬರುತ್ತೋ ಇಲ್ವೋ, ಇದು ನಿಜವಾಗ್ಲೂ ಆಗುತ್ತೋ ಇಲ್ವೋ ಅಂದ್ಕೊಂಡು ಮಾಡಿದ್ರೆ ರಿಸಲ್ಟ್ ಯಾವುದರಲ್ಲೂ ಬರಲ್ಲ, ಸರಿನಾ. ಕಂಡೀಷನ್ ಆಗಿ ನಂಬಿಕೆಯಿಂದ ಮಾಡಿ ಆಯಿತಾ. ಸ್ನೇಹಿತರೆ, ಯಾವಾಗಲೇ ತಂತ್ರ ಮಾಡಿದ್ರೂ ನೀವು ಪಾಸಿಟಿವ್ ಆಗಿರಬೇಕು, ಸರಿನಾ. ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಪಾಸಿಟಿವ್ ಆಗಿರಬೇಕು. ಎಲ್ಲೂ ಕೂಡ ನೆಗೆಟಿವ್ ಆಗಬೇಡಿ. ಇದಾಗುತ್ತೋ ಹೋಗುತ್ತೋ ಅನ್ನೋ ನೆಗೆಟಿವ್ ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಅಲ್ಲಿ ರಿಸಲ್ಟ್ ಬರೋದೇ ಇಲ್ಲ. ಆಗೋವಂಥ ಕೆಲಸಗಳನ್ನ ಮಾಡಿ. ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಸಿಂಗಲ್ ಆಗಿದ್ದರೆ ಅವರು ನಿಮಗೋಸ್ಕರ ಎಲ್ಲೋ ಅಲ್ಪ ಸ್ವಲ್ಪ ಫೀಲಿಂಗ್ಸ್ ಇರುತ್ತೆ ಅಲ್ವಾ. ಎಷ್ಟೇ ದೂರ ಆಗಿದ್ರು, ಎಷ್ಟೇ ಪ್ರೀತಿ ಮಾಡಿದ್ರು ಅಲ್ಪ ಸ್ವಲ್ಪ ಫೀಲಿಂಗ್ಸ್ ಇರುತ್ತೆ. ಅಂಥವ್ರನ್ನ ನೆನೆಸ್ಕೊಂಡು ಪ್ರಯತ್ನ ಮಾಡಿ. ಏನಾದರೂ ಅವರು ಶಾಶ್ವತವಾಗಿ ದೂರ ಆಗಿದ್ದರೆ, ನಿಮ್ಮ ಜೀವನದಿಂದ ಬಾರ್ಡರ್ ದಾಟಿ ಈಚೆ ಹೊರಟೋಗಿದ್ರೆ ಅಂಥವ್ರಿಗೋಸ್ಕರ ನೀವು ಮಾಡಿ ಪ್ರಯೋಜನ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಆಮೇಲೆ ಮೇಡಮ್ ಮಾಡಿದ್ದೆ ರಿಸಲ್ಟೇ ಬರಲಿಲ್ಲ, ನೀವೇನು ಹೇಳಿದ್ರು ರಿಸಲ್ಟೇ ಬರಲ್ಲ ಅಂತ ಬೈಕೊಂಡ್ರೆ ಪ್ರಯೋಜನ ಇಲ್ಲ ಅಲ್ವಾ. ರಿಸಲ್ಟ್ ಬರುತ್ತೆ. ನಿಮ್ಮಲ್ಲಿ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು, ನಿಮ್ಮಲ್ಲಿರುವಂಥದ್ದು ನಿಜವಾದ ಪ್ರೀತಿ ಫೀಲಿಂಗ್ಸು ಆಗಿರಬೇಕು. ನೀವು ಇಷ್ಟಪಡುವಂಥ ವ್ಯಕ್ತಿಗಳು, ಸಂಬಂಧಿಕರೇ ಆಗಿರಲಿ, ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಆಗಿರಲಿ, ನೀವು ಇಷ್ಟಪಡುವಂಥ ವ್ಯಕ್ತಿಗಳು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಗಂಡ ಹೆಂಡತಿ ಮಕ್ಕಳು ಯಾರಾದರೂ ಆಗಿರಲಿ, ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಂದಿಷ್ಟು ಫೀಲಿಂಗ್ಸ್ ಇದ್ದರೂ ಅದು ನೆನಪಾಗುತ್ತೆ. ನಿಮ್ಮ ಮನಸ್ಸಲ್ಲಿ ನಿಜವಾದ ಪ್ರೀತಿ ಇದ್ದರೆ ಮಾತ್ರ, ನಿಜವಾದ ನಂಬಿಕೆ ಶ್ರದ್ಧೆ ಪ್ರೀತಿ ಇದ್ದರೆ ಮಾತ್ರನೇ ಅವರು ನಿಮಗೆ ಫೋನ್ ಮಾಡೋ ಹಾಗೆ ಆಗುತ್ತೆ, ಸರಿನಾ. ನಿಮ್ಮ ಮನಸ್ಸಲ್ಲೇ ಆ ಥರ ಫೀಲಿಂಗ್ಸ್ ಇಲ್ಲದೇ ಸುಮ್ಮನೆ ಅವ್ರು ಫೋನ್ ಮಾಡಬೇಕು ಅಂತ ಮಾಡಿದ್ರೆ ಪ್ರಯೋಜನ ಇಲ್ಲ. ಯಾವುದೇ ಕೆಲಸ ಮಾಡಬೇಕಾದ್ರೂ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು ಆಯಿತಾ. ನಂಬಿಕೆಯಿಂದ ಮಂತ್ರವನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಹೇಳಿ. 51 ಸಲ ಹೇಳಿದ್ರೆ ಒಳ್ಳೆ ಪವರ್ಫುಲ್ ಆಗಿರುತ್ತೆ. ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ 21 ಸಲ ಹೇಳ್ಕೊಂಡು ಹೋಗಿ. ಆದರೆ ರಿಸಲ್ಟ್ ಬಂದಾಗ ನನಗೆ ಕಾಮೆಂಟಲ್ಲಿ ಹೇಳೋದನ್ನು ಮರಿಬೇಡಿ ಆಯಿತಾ. ಯಾವುದೇ ರಿಸಲ್ಟ್ ಬರಲಿ ಒಂದು ಕಾಮೆಂಟಲ್ಲಿ ಹೇಳಿ, ಇಲ್ಲ ಅಂದರೆ ನಾನು ವಾಟ್ಸಪ್ಪಿಗೆ ಬಂದು ಅಲ್ಲಿ ನನಗೆ ಮೆಸೇಜ್ ಮಾಡಿ. ಸ್ನೇಹಿತರೆ, ಏನಾದರೂ ಈ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ಸು ಇದ್ದರೆ, ಏನಾದರೂ ಸಮಸ್ಯೆಗಳು ಇತ್ತು ಅಂದರೆ ನನಗೆ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಸ್ನೇಹಿತರೆ, ಇದೇ ಥರದ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಏನು ಮಾಡಬೇಕು, ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ನಾನು ವಿಶೇಷ ತಂತ್ರ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಜೊತೆಯಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗಾಯ್ಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.